ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸಾಯಂಗಾಗಿತ್ತ ನಿನಗೆ? ಚೆನ್ನಾಗಿ ತಿಂತೀಯ, ಚೆನ್ನಾಗಿ ಇರ್ತೀಯ. ನಿಮ್ಮಂತರಿಗೆಲ್ಲ BP ಶುಗರ್ ಕೂಡ ಬರೋದಿಲ್ಲ ನೋಡು. ನಿನಗೆ ಬುದ್ಧಿ ಹೇಳಿ ಹೇಳಿ ನನಗೆ ಬಂದಿದೆ BP ಶುಗರು. ಇವಳಿಗೆ ಹೇಳ್ಕೊಳ್ಳುವಂತ ಕಾಯಿಲೆ ಏನೂ ಇಲ್ಲ. ಏನೇ ಆಗಿತ್ತು? ನನಗೆ ಹೇಳ್ದೆ ಕೇಳದೆ ಆಸ್ಪತ್ರೆ ಹೋಗಿರೋದನ್ನ ನಾನು ಕ್ಷಮಿಸೋದಿಲ್ಲ. ನೀನ್ ನನಗೆ ಬೇಕಾಗಿಲ್ಲ. ಬೇಕಿದ್ರೆ ನೀವೇ ಇವಳನ್ನ ಈ ಮನೇಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಯಾವ್ದಾದ್ರೂ ಹಾಳು ಬಾವಿಗೆ ತಳ್ಳಿಬಿಡಿ. ಬೈಬೇಕು ಸ್ವಾಮಿ, ನೀವು ಬೈದಿದ್ದು ಸಾಕಾಗ್ಲಿಲ್ಲ. ನಿಮ್ಮ ಹೆಂಡತಿ ತುಂಬಾ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಜ್ವರ ಬಂದರೂ ಕೂಡ ಎದ್ದು ಓಡಾಡಲಿಲ್ಲ. ನಿಮ್ಮ ಅನುಮತಿ ತಗೊಳ್ದೆ ಆಸ್ಪತ್ರೆಗೂ ಹೋಗಿ ಬಂದಿದ್ದಾರೆ. ಛೇ ಛೇ, ಎಂಥ ದೊಡ್ಡ ಅನ್ಯಾಯ ಆಗೋಗಿದೆ. ಅದು ನಿಮ್ಮಂಥ ಸುಸಂಸ್ಕೃತ ಗಂಡನಿಗೆ. ಗಂಡನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಯಮನ್ ಜೊತೆ ಹೋರಾಡಿ ಮಾಂಗಲ್ಯ ಉಳಿಸ್ಕೊಂಡಂಥ ಸಾವಿತ್ರಿ ಹುಟ್ಟಿದಂಥ ನಾಡಿದು. ಇಂಥ ನಾಡಲ್ಲಿ ಹೆಂಡತಿಗೆ ಅವಮಾನ, ನೋವು, ಚುಚ್ಚು ಮಾತುಗಳು, ಅದು ಒಬ್ಬ ಗುರು ಆಗಿ. ರೀ, ಗಂಡನ್ ಹೀಗೆ ಅಲ್ವಾ ಕರೆಯೋದು? ನಿಮ್ಮಿಂದ ನನಗೆ ಪ್ರೀತಿ ಅಂತೂ ಸಿಕ್ಲಿಲ್ಲ, ಕಡೆ ಪಕ್ಷ ಗೌರವ. ಅದು ನಿಮ್ಮಿಂದ ಸಿಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನನಗೆ ಬೇಕಾಗಿರೋದು ಆತ್ಮಗೌರವ, ಸ್ವಾಭಿಮಾನ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನಿನ್ ಮುಂದೆ ನಿಮ್ಮ ಜೊತೆ ಬದುಕೋದಿಲ್ಲ. ರುಕ್ಮಿಣಿ, ಬೇಡ ಬೇಡ, ನನ್ನ ಬಿಟ್ಟು ಹೋಗ್ಬೇಡ. ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಅವ್ರ ಹೆಂಡತಿನ ಹೀಗೆ ನಡೆಸ್ಕೊಳ್ತಾ ಇದ್ರು. ಹೀಗಿದ್ರೇನೆ ಸಂಸಾರ ಉಳಿಯೋದು ಅನ್ನೋ ಕೆಟ್ಟ ಕಲ್ಪನೆಯಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಇನ್ಮೇಲೆ ಆ ತಪ್ಪು ನಾನು ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ. ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ನನ್ನನ್ನು ಬಿಟ್ಟು ಹೋಗಬೇಡ. ನೀನು ನನಗೆ ಬೇಕು ರುಕ್ಮಿಣಿ, ನೀನು ನನಗೆ ಬೇಕು. ಇನ್ಮೇಲೆ ಆ ತಪ್ಪು ನಾನು ಮಾಡೋದಿಲ್ಲ. ನನ್ನನ್ನು ಕ್ಷಮಿಸ್ಬಿಡು. ನಾನು ನಿಮ್ಮನ್ನು ನಂಬ್ತೀನಿ. ಅದು ಯಾಕೆಂದರೆ ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತ ಬಯಸ್ತಿರೋ ಇವರೆಲ್ಲರಿಗೋಸ್ಕರ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.